ಅಜ್ಜಿ. ಯಶೋಧ, ಯಶೋಧ, ಏನಾಯ್ತು? ಅಜ್ಜಿ, ನಾನು ದೊಡ್ಡ ಅಪರಾಧನೆ ಮಾಡ್ಬಿಟ್ಟಿದ್ದೀನಿ. ನಂಬಿಕೆ ದ್ರೋಹ ಮಾಡ್ಬಿಟ್ಟಿದ್ದೀನಿ ಅಜ್ಜಿ. ನನಗೆ ಕ್ಷಮೆನೇ ಇಲ್ಲ. ನನ್ನಂತವಳಿ ಭೂಮಿ ಮೇಲೇನೆ ಇರಬಾರ್ದು. ನನ್ನ ಕೊಂದಾಕ್ಬಿಡಿ ಅಜ್ಜಿ, ಕೊಂದಾಕ್ಬಿಡಿ. ಯಶೋಧ, ಏನಾಯ್ತು? ಹೇಳು, ಹೇಳು ಮೇಲೆ, ಹೇಳು, ಹೇಳು. ಕೂತ್ಕೋ. ನೋಡು, ನೀನೇನು ಮಾಡಿದ್ದೀಯ ಅಂತ ನಂಗೆ ಗೊತ್ತು. ನಿಮಗೆ ಗೊತ್ತಾ? ಸಾಕು ನಿಲ್ಸು, ತಲೆ ಸುತ್ತ ಬರುತ್ತೆ. ಅಂಜಲಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನು ಮತ್ತೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇಲ್ಲ. ನಾವು ನಿನ್ನ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಹೌದಾ ಲಡ್ಡು ಅಣ್ಣ? ತುಂಬಾ ಥ್ಯಾಂಕ್ಸ್ ಲಡ್ಡು ಅಣ್ಣ. ಜಿಲೇಬಿ ಆಂಟಿ, ನೀವು ಚೆನ್ನಾಗಿದ್ದೀರಾ? ಜಿಲೇಬಿ ಆಂಟಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂಜಲಿ ಕೇಳ್ತಿದ್ದಾಳೆ. ಏನು? ಅಂಜಲಿ ನನ್ನೂ ಕೇಳ್ತಿದ್ದಾಳ? ಹಾ ಪುಟ್ಟಿ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಲಡ್ಡು ಅಣ್ಣ, ನೀನು ಯಾವಾಗಲೂ ನನ್ನ ನೆನಪಿಗೆ ಬರ್ತೀಯ ಗೊತ್ತಾ? ಇಲ್ಲೊಬ್ರು ಒಳ್ಳೆ ಅಜ್ಜಿ ಇದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಹೇಳ್ತಿರ್ತೀನಿ ಗೊತ್ತಾ? ಗಣೇಶನ್ನ ಕೇಳ್ಕೊಂತಿದ್ದೆ ಲಡ್ಡು ಅಣ್ಣನ ಕರ್ಸಪ್ಪ ಅಂತ. ಆ ಗಣೇಶನ ನಂಗೋಸ್ಕರ ನಿನ್ನ ಕರ್ಸಿದ್ದಾನೆ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂಜಲಿ. ಮನೇಲಿ ಯಾರು ನನ್ನ ಜೊತೆ ಆಟ ಆಡೋಕ್ಕೆ ಇಲ್ಲ. ನನಗೆ ತುಂಬ ಬೋರ್ ಆಗುತ್ತೆ. ಇಲ್ಲಿ ಯಾರಾದರೂ ಆಟ ಆಡೋಕ್ಕಿದ್ದಾರಾ? ಯಾರೂ ಇಲ್ಲ. ಒಬ್ಬ ತೀಟ್ಲಿ ಚಿಂಟು ಇದ್ದಾನೆ. ಅವ್ನು ಯಾವಾಗಲೂ ಕಿರಿಕ್ ಮಾಡ್ತಾನೆ ಇರ್ತಾನೆ. ಕ್ಯಾಟರ್ಪಿಲ್ಲರ್ ತಗೊಂಡು ಉಪ್ಪಿನಕಾಯಿ ಜಾಡಿಗೆಲ್ಲ ಹೊಡಿತಾನೆ. ಅಮ್ಮ ಬಿಡ್ಸಿದ ರಂಗೋಲಿನೆಲ್ಲ ಬಾಲ್ ಹೊಡೆದು ಹಾಳು ಮಾಡ್ಬಿಡ್ತಾನೆ. ಬ್ಯಾಡ್ ಬಾಯ್. ಅದಕ್ಕೆ ಅವ್ನ ಕಣ್ಣಿಗೆ ನಾನು ಕಾಣಿಸೋದೇ ಇಲ್ಲ. ಹೌದಾ? ನಿಂಗೂ ತೊಂದರೆ ಕೊಡ್ತಾನಾ? ಲಡ್ಡು, ಹೊರಡೋಣವಾ? ಅಂಜಲಿ ಪುಟ್ಟಿ, ನಾವಿನ್ನು ಹೊರಡ್ತೀವಿ ಆಯ್ತಾ? ಸರಿ ಅಂಜಲಿ, ನಾನಿನ್ ಬರ್ತೀನಿ. ಬೇಡ ಲಡ್ಡು ಅಣ್ಣ, ಇವತ್ತು ನೀನು ನನ್ನ ಜೊತೆನೇ ಇರು, ಆಟ ಆಡೋಣ. ಪ್ಲೀಸ್ ಲಡ್ಡು ಅಣ್ಣ, ನೀನು ನನ್ನ ಬಿಟ್ಟು ಹೋಗ್ಬೇಡ ಆಯ್ತಾ? ಇಲ್ಲ ಅಂಜಲಿ, ನಾನು ದೊಡ್ಡಪ್ಪನ ಜೊತೆ ಅನಾಥಾಶ್ರಮಕ್ಕೆ ಹೋಗಬೇಕು. ಅನಾಥಾಶ್ರಮ ಹಂಗಂದ್ರೆ ಏನರ್ಥ? ಅಲ್ಲಿ ಅಪ್ಪ ಅಮ್ಮ ಇಲ್ಲದೆ ಇರೋ ಮಕ್ಳಿರ್ತಾರೆ. ಅವ್ರಿಗೆ ಸ್ವೀಟು ಬಟ್ಟೆ ಕೊಡೋಣ ಅಂತ ದೊಡ್ಡಪ್ಪನ ಜೊತೆ ಹೋಗ್ತಾ ಇದ್ದೀನಿ. ಹೌದಾ? ಹ್ಞೂ ಅಂಜಲಿ, ದೊಡ್ಡಪ್ಪ ಮಗು ತಗೊಂಡ್ಬಂದು ಸಾಕ್ತಾರಂತೆ. ಹೌದಾ? ನಾನು ಅನಾಥನೇ. ನಂಗೂ ಅಪ್ಪ ಅಮ್ಮ ಇಲ್ಲ. ನಂಗೂ ಅಪ್ಪ ಅಮ್ಮ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
ಯಾಕೆ ಹಾಗೆ ಅನ್ಕೋತೀಯ ಅಂಜಲಿ? ನಾವೆಲ್ಲ ಇಲ್ವಾ? ನೀನು ಅನಾಥೆ ಅಲ್ಲ. ನಾವಿರೋವರೆಗೂ ನೀನು ಹೇಗೆ ಅನಾಥೆ ಆಗ್ತೀಯಾ? ಅಜ್ಜಿ ಆಸ್ತಿನ ಅನ್ಯಾಯವಾಗಿ ಅತ್ತೆನೂ ರಾಗಿಣಿನೂ ಅವರಿಂದ ಕಿತ್ಕೊಳ್ಳೋಕೆ ನೋಡಿದ್ರು. ಆ ದ್ರೋಹಕ್ಕೆ ನಾನು ಕಾರಣ ಆಗ್ಬಿಟ್ನಲ್ಲ ಅನ್ನೋ ಕೊರಗು ನನ್ನ ಮನಸ್ಸಲ್ಲಿತ್ತು. ಆದರೆ ಆ ಪುಟ್ಟ ಹುಡುಗಿ ನನ್ನನ್ನು ಆ ಕಳಂಕದಿಂದ ದೂರ ಮಾಡ್ತು. ಆ ಮಗುಗೆ ನನ್ನ ಮೇಲೆ ಅದೇನು ಪ್ರೀತಿನೋ ಏನೋ ಇಂಥ ದೊಡ್ಡ ಉಪಕಾರ ಮಾಡಿದೆ. ಕಣ್ಣಿಗೆ ಕಾಣದೆ ಕೈಗೆ ಸಿಗದೆ ಇರೋ ಆ ಮಗು ಋಣನ ನಾನು ಹೇಗೆ ತೀರಿಸ್ಲಿ? ಯಾಕೆ ಹಾಗೆ ಅನ್ಕೋತೀಯ ಅಂಜಲಿ? ನೀನು ಅನಾಥೆ ಅಲ್ಲ, ನಾವೆಲ್ಲರೂ ಇದೀವಲ್ವಾ? ನೀನು ಅನಾಥೆ ಹೇಗಾಗ್ತೀಯಾ? ಯಾರೋ ಹುಡುಗ ಮಾತಾಡ್ತಾ ಇರೋ ಹಾಗಿದೆಯಲ್ಲ. ಯಾರು ಬಂದಿದ್ದಾರೆ ಮನೆಗೆ? ನಾವೆಲ್ಲ ಇದೀವಲ್ವಾ? ನೀನು ಹೇಗೆ ಅನಾಥೆ ಆಗ್ತೀಯಾ? ಯಾರು ನೀವೆಲ್ಲ? ಮನೆಯೊಳಗೆ ಬಂದು ಏನು ಮಾಡ್ತಾ ಇದ್ದೀರಾ? ಅಮ್ಮ, ಇವರು ನನ್ನ ಲಡ್ಡು ಅಣ್ಣ. ಲಡ್ಡು ಅಣ್ಣ, ಇವರೇ ನಮ್ಮಮ್ಮ. ಇವರು ಜಿಲೇಬಿ ಆಂಟಿ. ಇವರಿಬ್ರು ನನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಲಡ್ಡು ಅಣ್ಣ, ಇವರೇ ನಮ್ಮಮ್ಮ. ಇವರು ತುಂಬಾ ಒಳ್ಳೆಯವರು. ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ಕೇಳ್ತಾ ಇದ್ರೆ ಸುಮ್ಮನೆ ನಿಂತಿದ್ದೀರಲ್ಲ. ಕೇಳ್ದೆ ಮನೆಯೊಳಗೆ ಯಾಕೆ ಬಂದಿದ್ದೀರಾ? ಈಗ ನೀವು ಹೇಳ್ತೀರೋ ಇಲ್ಲ ಪೊಲೀಸವ್ರನ್ನ ಕರೆಸೋದು? ಅಯ್ಯೋ ಅಮ್ಮ, ಅವ್ರನ್ನ ಯಾಕೆ ಹಿಡ್ಕೊಡ್ಬೇಕು? ಅವರಿಬ್ರು ಜಿಲೇಬಿ ಆಂಟಿ, ಲಡ್ಡು ಅಣ್ಣ. ಸುಮ್ಮನೆ ಪೊಲೀಸ್ ಮಾಮನ ಕರ್ಸಿ ಅವ್ರನ್ನ ಯಾಕೆ ಹಿಡ್ಸ್ಕೊಡ್ಬೇಕು? ಎಂಥ ಮಾತಾಡ್ಬಿಟ್ರಿ. ನಾವು ಕಳ್ಳರಲ್ಲ. ನಾವು ನಿಮ್ಮ ಮನೆಯಲ್ಲಿ ಏನೂ ಕದಿಯಕ್ಕೆ ಬಂದಿಲ್ಲ. ಈ ಮನೇಲಿ ನಮ್ಮ ಜೀವಕ್ಕೆ ಜೀವ ಆಗಿರೋ ಒಂದು ಮಗು ಇದೆ. ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಗುನಾ? ಯಾವ ಮಗು? ಎಲ್ಲಿದೆ ಆ ಮಗು? ಹೌದು ಆಂಟಿ, ನಾವು ಮುಂಚೆ ಈ ಮನೆಯಲ್ಲಿದ್ವಿ. ಅಂಜಲಿ ಅನ್ನೋ ಪುಟ್ಟ ಹುಡುಗಿ ನನ್ನ ಫ್ರೆಂಡ್ ಆಗಿದ್ಲು. ಅವಳು ಈಗಲೂ ಇಲ್ಲೇ ಇದ್ದಾಳೆ. ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂಜಲಿನಾ? ಅಂಜಲಿ ಇಲ್ಲೇ ಇದ್ದಾಳ? ಎಲ್ಲಿದ್ದಾಳೆ ಅವಳು? ನಿಮ್ಮ ಪಕ್ಕದಲ್ಲೇ ಇದ್ದಾಳಲ್ಲ. ಅಂಜಲಿ, ನೀನು ಇಲ್ಲೇ ಇದೆಯಾ? ನಾನು ಇಲ್ಲೇ ಇದ್ದೀನಿ. ಅಂಜಲಿ ನಿಮ್ಗೋ ಗೊತ್ತಾ? ಹಾಂ ಗೊತ್ತು. ಅಜ್ಜಿ ಹೇಳ್ತಾರೆ ಆ ಮಗು ನನ್ನ ಅಮ್ಮ ಅಂತ ಕರೆಯತ್ತಂತೆ. ಆದರೆ ನಾನು ಎಂಥ ದುರ್ದೃಷ್ಟ ಬಂತೆ. ಆ ಮಗು ನನಗೆ ಕಾಣೋದು ಇಲ್ಲ. ಅವಳು ನನ್ನನ್ನು ಅಮ್ಮ ಅಂತ ಕೂಗೋದು ನನಗೆ ಕೇಳಿಸೋದು ಇಲ್ಲ. ಈ ಮಗು ಯಾರ್ದು? ಈ ಮಗು ಹೇಗೆ ಬಂತು ಅಂತ ನಿಮಗೆ ಗೊತ್ತಾ? ಅಂಜಲಿ ಇದೇ ಮನೆಯವಳು. ಅವಳಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಇದ್ರು. ಪಾಪ ಆ ಪುಟ್ಟ ಹುಡುಗಿನ ಬಿಟ್ಟೊಟ್ಟೋಗಿದ್ದಾರೆ.